ಮಾಮೂಲಿ ಛತ್ರದಲ್ಲೆಲ್ಲ ಹೇಗೆ ಮಾಡ್ತೀವಿ ಅದೇ ತರ. ಹೌದು ಹೌದು, ಅದು ನಮ್ಮ ಸ್ಪೆಷಲ್ ಅಲ್ಲಿ ಆಯ್ತಾ. ಸ್ವಲ್ಪ ಹುರ್ಗಡ್ಲೆ ಇಷ್ಟ ಹಾಕ್ಬೋದು, ಬರೀ ಕಾಯಲ್ಲೂ ಮಾಡ್ಬೋದು. ಚಟ್ನಿ ಆಗಿದೆ ಸರ್ ಈಗ. ಇದು ನಮ್ಮ ಕ್ಯಾಟ್ರಿಂಗ್ ಸ್ಪೆಷಲ್ ಇದು. ಈ ತರ ಬರುತ್ತೆ, ಗ್ರೀನಿಶ್ ಆಗಿ. ಇಡ್ಲಿ, ದೋಸೆ, ಖಾಲಿ ದೋಸೆ, ನೀರ್ ದೋಸೆ ಯಾವ್ದಾದ್ರು ಒಂದಾಗುತ್ತೆ. ರೈಸ್ ಬಾತು, ಚಿತ್ರಾನ್ನ, ಪುಳಿಯೋಗರೆ. ಗೋಪಾಲಕೃಷ್ಣ ಅವ್ರದ್ದು ಕಾಯಿ ಚಟ್ನಿ, ಮದುವೆ ಮನೆ ಕಾಯಿ ಚಟ್ನಿ ನೋಡಿ ಯಾವ ಥರ ಮಾಡಿ ತೋರಿಸಿದ್ರು. ಅದಕ್ಕೆ ನಮಗೆ ಖಾಲಿ ದೋಸೆ ತೊಗೊಂಡಿದ್ದೀನಿ ಇವತ್ತು ನಾನು. ಏನನ್ನ ಹೊಗಳೋದು, ಕಾಯಿ ಚಟ್ನಿನ ಖಾಲಿ ದೋಸೆನ, ಎರಡು ಪೈಪುಡಿ ನಡೆಸಿದಾವ್ ಹಂಗಿದಾವ್. SGK ಕ್ಯಾಟ್ರಿಂಗು, ಹನುಮಂತ ನಗರ ಗೋಪಾಲಕೃಷ್ಣ ಅವ್ರ ಕ್ಯಾಟ್ರಿಂಗಲ್ಲಿ ಬಂದಿದ್ದೀವಿ ನಾವು. ಮಧ್ಯಾಹ್ನ ಬಂದುಬಿಟ್ಟಿದ್ದೀವಿ. ಒಂದು ಪಟ್ ಅಂತ ಒಂದು ಮದುವೆ ಮನೆಯ ಕಾಯಿ ಚಟ್ನಿ ತೋರಿಸ್ತೀನಿ ಬನ್ನಿ ಅಂತ ಹೇಳಿದ್ದಾರೆ. ಸೊ ಕಾಯಿ ಚಟ್ನಿ ನೋಡೋಣ. ಇದು ಇಡ್ಲಿಗೆ, ದೋಸೆಗೆ ಯಾವುದಕ್ಕಾದರೂ ಒಂದು ಮ್ಯಾಚ್ ಆಗುತ್ತೆ. ಸೊ ಮದುವೆ ಮನೆಯ ಈ ಕಾಯಿ ಚಟ್ನಿ ಯಾವ ರೀತಿ ಮಾಡ್ತಾರೆ ಇನ್ಸ್ಟೆಂಟಾಗಿ ಬನ್ನಿ. ನಮಸ್ಕಾರ. ಮಲ್ಟಿಪರ್ಪಸ್ ಚಟ್ನಿ ಅಂದ್ರೆ ಇದು. ಹೌದು, ನಿಮ್ಮ ಫೇಮಸ್ ಎಲ್ಲದಕ್ಕೂ, ದೋಸೆ ಆಗಲಿ ಪ್ರತಿಯೊಂದಕ್ಕೂ ಬರುತ್ತೆ. ಇದೀಗ ನಮ್ದು ಕಾಯಿ ಚಟ್ನಿ ಅಂತ ಮಾಮೂಲಿ ಛತ್ರದಲ್ಲೆಲ್ಲ ಹೇಗೆ ಮಾಡ್ತೀವಿ ಅದೇ ತರ. ಹೌದು ಹೌದು, ಅದು ನಮ್ಮ ಸ್ಪೆಷಲ್ ಅಲ್ಲಿ ಆಯ್ತಾ. ತೋರಿಸ್ತೇನೆ ಈಗ ಒಂದೊಂದೇ. ಮೊದಲಾಗಿ ಕಾಯಿ ಹಾಕ್ತಿದ್ದೀನಿ. ಎಷ್ಟು ಸರ್ ಅದು? ಕಾಯಿ ಒಂದು ಕಾಯಿ ಹಾಕ್ತೀನಿ ನೋಡಿ. ಒಂದು ಕಾಯಿ ಹೇಳುತ್ತೆ. ಹೌದು, ಹಸಿಕಾಯಿ. ಕೊಬ್ಬರಿ ಹಾಕ್ಬಾರ್ದು ಇದಕ್ಕೆ, ಬರೀ ಹಸಿಕಾಯಿನೇ ಹಾಕ್ಬೇಕು. ಹೌದು ಹೌದು. ಒಂದು ಕಾಯಿಗೆ ಒಂದು ಲೆಕ್ಕ ಮಾಡಿ. ಈ ಮೆಣಸು ಸ್ವಲ್ಪ ಖಾರ ಇರುತ್ತೆ, ಹೀಗಾಗಿ ಒಂದು 8 ಮೆಣಸು ಹಾಕಿರ್ತೀನಿ. 8 ರಿಂದ 9 ಆಯ್ತಾ. ಇದಕ್ಕೆ ಮತ್ತೆ ಸ್ವಲ್ಪ ಶುಂಠಿ, 2 ಪೀಸ್. ಆಮೇಲೆ ಉಪ್ಪು ರುಚಿ ತಕ್ಕನಾದಷ್ಟು ಉಪ್ಪು ಹಾಕೊಂಡ್ವಿ. ಸ್ವಲ್ಪ ಹುರ್ಗಡ್ಲೆ ಇಷ್ಟ ಹಾಕ್ಬೋದು, ಬರೀ ಕಾಯಲ್ಲೂ ಮಾಡ್ಬೋದು. 50 ಗ್ರಾಮ್ ಬಿದ್ದಿದೆ. ಈ ಚಟ್ನಿ ಎಷ್ಟು ಆಗ್ಬೋದು ಸರ್ ವೆಯ್ಟು? ವೆಯ್ಟ್ ಒಂದು 3/4 kg ಬರುತ್ತೆ ಸರ್. 3/4 kg ಚಟ್ನಿ 3/4 kg ಬರುತ್ತೆ. ಆಮೇಲೆ ಒಂದು ಹೆಚ್ಚು ಬೆಲ್ಲ, ಸಣ್ಣ ಬೆಲ್ಲ, ಸಣ್ಣ ಪೀಸ್ ಆಯ್ತಾ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು. ಹೌದು ರೈಟ್ ಸರ್. ಚಿಕ್ಕದೊಂದು ಹುಣಸೆಹಣ್ಣು ಪೀಸ್ ಸಾಕಾಗತ್ತೆ ಆಯ್ತಾ. ತರಿಯಾಗಿ ರುಬ್ಕೊಳ್ಬೇಕೀಗ ನಾವು. ರುಬ್ಕೊಂಬಿಡೋದು ಸರ್. ಹೌದು, ರುಬ್ಕೊಬೇಡ ಆಯ್ತಾ. ಈ ಥರ ಆಗಿದೆ ಸರ್ ಇದು? ಹೌದು, ಚಟ್ನಿ ಆಗಿದೆ ಸರ್ ಈಗ. ನೋಡಿ ಈ ಥರ ಆಗಬೇಕಿದು. ಈ ತರಿ ಬರಬೇಕಿಷ್ಟು. ಹೌದು, ಇದು ನಮ್ಮ ಕ್ಯಾಟ್ರಿಂಗ್ ಸ್ಪೆಷಲ್ ಇದು. ಹೌದು. ಈ ಥರ ಬರುತ್ತೆ, ಗ್ರೀನಿಶ್ ಆಗಿ. ಇದಕ್ಕೆ ಕೊನೆಯದಾಗಿ ಒಂದು ಸ್ವಲ್ಪ ಗಟ್ಟಿ ಇರಬೇಕು, ತುಂಬ ನೀರು ಆಗಬಾರ್ದು. ಆಮೇಲೆ ಒಗ್ಗರಣೆ, ಸ್ವಲ್ಪ ಒಗ್ಗರಣೆ. ಸಾಸಿವೆ ಒಗ್ಗರಣೆ ಇದು ಯಾವಾಗಲೂ ರೆಡಿ ಇರುತ್ತೆ. ಸ್ವಲ್ಪ ಬೇಕಂದರೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀವಿ, ಇನ್ನೊಂದು ಸ್ವಲ್ಪ ಮೇಲೆ ಹಾಕ್ಬೇಕು. ರೆಡಿ ಇದೆ ಸರ್. ನೋಡಿ ಸರ್, ಇನ್ಸ್ಟೆಂಟ್ ಚಟ್ನಿ. ಇದು ನಮ್ಗೆ ಇಡ್ಲಿ, ದೋಸೆ, ಖಾಲಿ ದೋಸೆ, ನೀರ್ ದೋಸೆ ಯಾವ್ದಾದ್ರು ಒಂದಾಗುತ್ತೆ. ಆಮೇಲೆ ಎಲ್ಲದಕ್ಕೂ ಆಗುತ್ತೆ. ಊಟ ಟೈಮಲ್ಲೂ ಹಾಕೊಳ್ಬೋದು, ಸೈಡಿಗೆ ಚೆನ್ನಾಗಿರುತ್ತೆ. ರೈಸ್ ಬಾತು, ಚಿತ್ರಾನ್ನ, ಪುಳಿಯೋಗರೆ, ರೈಟ್ ಎಲ್ಲದಕ್ಕೂ ಆಗುತ್ತೆ. ರೈಟ್ ಸರ್. ಖಾಲಿ ದೋಸೆ, ನಾವು ಮಾಡ್ಕೊಂಡಿರೋ ಚಟ್ನಿ, ಕಾಯಿ ಚಟ್ನಿ ಅಂತಿದ್ವಲ್ಲ, ಬಂದ್ಬಿಡ್ತು. SGK ಕ್ಯಾಟ್ರಿಂಗ್ನ ಕಾಯಿ ಚಟ್ನಿ. ಖಾಲಿ ದೋಸೆ ಒಟ್ಟಿಗೆ ಕಾಯಿ ಚಟ್ನಿ ಕೊಟ್ಟಿದ್ದಾರೆ. ಗೋಪಾಲಕೃಷ್ಣ ಅವ್ರದ್ದು ಕಾಯಿ ಚಟ್ನಿ, ಮದುವೆ ಮನೆ ಕಾಯಿ ಚಟ್ನಿ ನೋಡಿ ಯಾವ ಥರ ಮಾಡಿ ತೋರಿಸಿದ್ರು. ಅದಕ್ಕೆ ನಮಗೆ ಖಾಲಿ ದೋಸೆ ತೊಗೊಂಡಿದ್ದೀನಿ ಇವತ್ತು ನಾನು. ಖಾಲಿ ದೋಸೆ ಒಟ್ಟಿಗೆ ನಮ್ಮ ಕಾಯಿ ಚಟ್ನಿ. ವಿಳಂಬ ಮಾಡದೆ ತಿಂಬಿಡೋಣ.
ವಾವ್ ವಾವ್, ಏನನ್ನ ಹೊಗಳೋದು, ಕಾಯಿ ಚಟ್ನಿನ ಖಾಲಿ ದೋಸೆನ, ಎರಡೂ ಪೈಪೋಟಿ ನಡೆಸ್ತಾ ಇದಾವೆ, ಹಂಗಿದಾವೆ. ಆ ಹುರುಗಡ್ಲೆ, ಕಾಯಿ ತುರಿ, ಬೆಲ್ಲ ಫ್ಲೇವರು, ಆಹಾ ಅದ್ಭುತವಾಗಿದೆ. ಇಂಥ ಒಂದು ಚಟ್ನಿ ನಾವು ಮನೇಲಿ ಮಾಡಿಕೊಂಡ್ರೆ ಮದುವೆ ಮನೆಯ ಶೈಲಿದು ಎಂಥ ರುಚಿ ಇರುತ್ತೆ ನೀವು ನಮ್ಗೆ ತಿಳಿಸ್ಬೇಕು. ಮಾಡಿದ ನಂತರ ಗೋಪಾಲಕೃಷ್ಣ ಅವರು ನಮಗೆ ಚಟ್ನಿ ಕೂಡ ತೋರಿಸ್ಬಿಟ್ರು, ಅದು ಎಷ್ಟು ಇನ್ಸ್ಟಂಟಾಗಿ. ನಿಜ ಹೇಳಬೇಕು ಅಂದರೆ ಬರೀ ಚಟ್ನಿ ತಿನ್ಬಿಡೋದು ಹಂಗೆ, ಅಷ್ಟು ಚೆನ್ನಾಗಿದೆ. ನೋಡಿ ಫ್ಲೇವರು. ಸೊ ಈ ಥರದೇ ರೆಸಿಪಿ ವೀಡಿಯೋಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಗೋಪಾಲಕೃಷ್ಣ ಅವರ ನೆಕ್ಸ್ಟ್ ಮುಂದಿನ ಎಪಿಸೋಡಲ್ಲಿ ಏನು ತೋರಿಸ್ತಾರೆ ನೋಡ್ಬಿಡೋಣ. ಧನ್ಯವಾದ. ಕನ್ನಡೇತರ ರೊಟ್ಟಿ ಕನ್ನಡ ಮಾತಾಡೋಣ ಅಂತ ಹೇಳ್ತಾ ಮತ್ತೆ ಸಿಗೋಣ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.